ಮೈಸೂರಿನಲ್ಲೇ ಇದನ್ನ ಮಾಡಿದ್ರು JDSನವರು ಕಾಂಗ್ರೆಸ್ನವರು ಒಂದಾಗಿ ಮಾಡಿದ್ರು ಪ್ರತಾಪ್ ಸಿಂಹ ಅವರೇ ಬರೋದು 100%. ನಾವು ಪಕ್ಕ JDSನವರೇ ಅಂದರೆ ಈ ಸತಿ ಬರೋದು ಪ್ರತಾಪ್ ಸಿಂಹ 100%. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನರೇಂದ್ರ ಮೋದಿಯವರು ಬಂದರೆ ನಮ್ಮ ಹಿಂದೂ ರಾಷ್ಟ್ರ, ಹಿಂದೂ ಧರ್ಮ, ಹಿಂದೂಸ್ತಾನ್ ಉಳ್ಕೊಳ್ಳುತ್ತೆ. ಇಷ್ಟೇ, ಇನ್ನೇನಿಲ್ಲ. ಹಿಂದೂ ಧರ್ಮ, ಹಿಂದೂಗಳು, ಹಿಂದೂಸ್ತಾನು ಅವರು ಪಕ್ಕವಾಗಿ ಉಳ್ಕೋತಾರೆ. ನಮಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರೇ ಬರಬೇಕು. ಅದರಿಂದ ನಾವು ನರೇಂದ್ರ ಮೋದಿ ನೋಡ್ಕೊಂಡು ಚಾಮರಾಜನಗರ, ಮೈಸೂರು ಎರಡರೊಳಗೂ BJP ಬಂದೇ ಬರುತ್ತೆ. ಗ್ಯಾರಂಟಿ 100% ಪ್ರತಾಪ್ ಸಿಂಹ ಅವರು ಮನೇಲಿ ಮಲಗಿದ್ದಂಗೆ ಬರ್ತಾರೆ. ಸರ್ ಎಲೆಕ್ಷನ್ ಒಂದು ಚೆನ್ನಾಗಿದೆ ಈ ಸಲ. ಏನಂದರೆ ಸ್ವಲ್ಪ ಕಾಂಗ್ರೆಸ್ಗೆ ಕೊಡೋದು ಅಂತ ಈ ಸಲ ಇದು ಮಾಡಿದ್ವಿ. BJPನೂ ಚೆನ್ನಾಗಿದೆ. ಪ್ರತಾಪ್ ಸಿಂಹ ಸ್ವಲ್ಪ ಜನಗಳಿಗೆ ಸ್ವಲ್ಪ ತೊಂದರೆ ಮಾಡ್ತಾರೆ. ಅದು ಬೇರೆ ಇದು ಬೇರೆ, ಜನ ಅದು ತೊಂದರೆ ಇದೆ. ಬೇರೆ ಈ ಸಲ ಕಾಂಗ್ರೆಸ್ಗೆ ಚಾನ್ಸ್ ಇದೆ ನೋಡೋದ. ಸೆಂಟ್ರಲ್ಲು ಯಾರು ಬಂದ್ರೆ ಒಳ್ಳೆಯದಂತ? ರಾಹುಲ್ ಗಾಂಧಿ ಬರಬೇಕಂತ. ಜನಮೆಚ್ಚುಗೆಯ ಸರ್ಕಾರ ಬರಬೇಕಾದ್ರೆ ಜನತೆ ಒಳ್ಳೆ ನೀತಿವಂತ ನಿಷ್ಠಾವಂತ ರಾಜಕಾರಣಿಗೆ ವೋಟ್ ಹಾಕಿದ್ರೆ ಅದು ಸುಭದ್ರವಾದ ಸರ್ಕಾರ ಬಂದು ಸುಭದ್ರವಾದ ಆಡಳಿತ ನೀಡುತ್ತದೆ ಅಂತ ನಿಮ್ಮೆಲ್ಲರ ಆರೈಕೆಯೊಂದಿಗೆ ನಾನು ಹಾರೈಸುತ್ತೇನೆ. ಪ್ರತಾಪ್ ಸಿಂಹ ಅವರು ಇಲ್ಲಿವರೆಗೆ ನಮಗೆ ಅತ್ಯಂತ ಮೆಚ್ಚಿನ ಇದಾಗಿದ್ದಾರೆ. ಅವರು ಬರಬೇಕು. ಕಾಂಗ್ರೆಸ್ಗೆ ಹಾಕಬೇಕು. ಮೈಸೂರಲ್ಲೂ ಕಾಂಗ್ರೆಸ್ ಬಂದ್ರೆ ಕೆಲಸ ಮಾಡ್ತಾರೆ. BJP ಮಾಡಲ್ಲ. ನಮಗೆ ಪ್ರತಾಪ್ ಸಿಂಹ ಅವ್ರು ಬಂದರೆ ಒಳ್ಳೇದಂತ. ನಮಗೆ ಪ್ರತಾಪ್ ಸಿಂಹ ಅವ್ರು ಬಂದರೆ ಒಳ್ಳೇದಂತ ಕಾಣುತ್ತೆ. ಮೈಸೂರಲ್ಲಿ ಸೆಂಟ್ರಲಲ್ಲಿ ಮೋದಿ ಅವರೇ ಬರಬೇಕು. ಸೊ BJP ಬಂದರೆ ಒಳ್ಳೇದು ಅಂತ. ಮೈಸೂರು ಸರ್. ಈ ಸಲ ನಮ್ಮದು ಏನೋ ಒಂದು ವಿಜಯಶಂಕರ್ ಕೆಲಸವಂತ ಇದೀವಿ. ಈ ಸಲ ಒಂದ್ಸಲ ಪ್ರತಾಪ್ ಸಿಂಹ ಕೊಟ್ಟು ನಮ್ಗೇನು ಮಾಡಿಲ್ಲ. ನೋಡೋ ಸಲ ಒಂದ್ಸಲ ವಿಜಯಶಂಕರ್ ಕೊಡವ ನಾವು. ಪ್ರತಾಪ್ ಸಿಂಹ ಅವರು ಏನು ಮಾಡಿಲ್ಲ. ಅವ್ರು ಬೇಕಾದರೂ ಮಾಡ್ಕೊಂಡ್ರು ಸರ್. ಮೈಸೂರಿಗೆ ಏನು ಮಾಡ್ಯಾರ ಸರ್ ಅವರು? ಅದು ಮಾಡಿದ್ರಿ ಇದು ಮಾಡಿದ್ರೆ ಅಂತ ಏನು ಮಾಡಿದ್ದಾರೆ? ಇಂಕಲ ನೀರೇ ಇಲ್ವಲ್ಲ ಸರ್ ಕುಡಿಯೋಕೆ ನಮಗೆ. ಏನು ಮಾಡಿದ್ದಾರೆ ಅವರು? ಏನೂ ಮಾಡಿಲ್ಲ. ಹೇಳ್ತಾರೆ ಅಷ್ಟೇ ಮಾಡಿದ್ದೀನಿ ಅಂತ. ಏನು ಮಾಡಿದ್ದಾರೆ? ನಾವು ಹೋಸಲ ನಾವು JDS ಪಕ್ಕ JDS ನಾವು ಪ್ರತಾಪ್ ಸಿಂಹಗೆ ನಾವೇ ಓಟ್ ಹಾಕ್ತೋ. ಮಾಡ್ತಾರೆ ಅಂತ ಏನು ಮಾಡಿಲ್ವಲ್ಲ. ಏನು ಮಾಡೋ ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಸರಿ ಕಾಂಗ್ರೆಸ್ ಕೆಲಸವಂತ ಇದೀವಿ ಸರ್. ಈಗ ಲೆಕ್ಕ ಕಾಂಗ್ರೆಸ್ಗೆ ಬರೋ ಚಾನ್ಸ್ ಇದೆ ಅವ್ರಿ ಇದರಲ್ಲಿ. ಯಾಕೆ ಸಿದ್ದರಾಮಯ್ಯರು ಓಪ್ ಇರೋದಕ್ಕೆ, H ಡಿ ದೇವೇಗೌಡರು ಸಿದ್ದರಾಮಯ್ಯರು ಇರೋದಕ್ಕೆ ಕಾಂಗ್ರೆಸ್ಸು ಇದೆ. ಏನಾರ ಸಿದ್ದರಾಮಯ್ಯರು ಮಂಡ್ಯಕ್ಕಿರ ಸಪೋರ್ಟ್ ಮಾಡಿದ್ರೆ ಇಲ್ಲೇ ಪಲ್ಟಿ ಆಗುತ್ತೆ ಕಾಂಗ್ರೆಸ್ಸು. ಮಂಡ್ಯದಲ್ಲಿ ಪ್ಲಸ್ ಪಾಯಿಂಟ್ ನೋಡಿಕೊಂಡು ಇಲ್ಲಿಗೆ ಕಾಂಗ್ರೆಸ್ಗೆ ಓಟ್ ಬೀಳುತ್ತೆ ಸರ್. ಇದು ಮೇನ್ ಪಾಯಿಂಟು. ಕಾಂಗ್ರೆಸ್ ಸೆಂಟ್ರಲಲ್ಲಿ ನಮ್ಗೆ ಫಸ್ಟ್ ಮೋದಿ ಬರಬೇಕು ಅಂತ ಆಸೆ ಎಲ್ಲರಿಗೂ. 15 ಲಕ್ಷ ದುಡ್ಡು ಹಾಕ್ತೀನಿ ಅಂದರು. ಏನು ಹಾಕಿ ಅಲ್ವಲ್ಲ ಸರ್ ಅವರು, ಮೋದಿ ಅವರು. ಏನು ಮಾಡಿದ್ರು? ದೊಡ್ಡವ್ರಿಗೆ ಅನುಕೂಲ ಆಯ್ತು ಹೊರ್ತು ಬಡವ್ರಿಗೆ ಏನೂ ಆಗಿಲ್ಲ ಸರ್. 35 ರೂಪಾಯಿ ಡೀಸೆಲ್ ತರ್ತೀನಿ ಅಂದ್ರು. 78 ರೂಪಾಯಿ ಡೀಸೆಲ್ ಆಗೈತೆ. ಏನು ಮಾಡೋದು? ಹೆಂಗ್ ಜೀವನ ಮಾಡೋದು ಹೇಳಿ? ಈ ಸಲ ನೋಡೋಗ್ಬಿಡಿ ಅವ್ರು ಕಾಂಗ್ರೆಸ್ ಬಂದ್ರೆ ಏನ್ ಮಾಡ್ತಾರೆ ಅಂತ. ಇವಾಗ ಒಂದು 60 ವರ್ಷದಿಂದ ಆಳ್ತಿದ್ರಲ್ಲ ಅವ್ರಿಗೆ, ಅಂದ್ರೆ ಈಗ 5 ವರ್ಷದಲ್ಲಿ ಏನ್ ಸರಿ ಮಾಡಕ್ಕಾಗತ್ತೆ ಅಂತ ಮೋದಿಯವ್ರು ಏನು ಮಾಡಕ್ ಆಗಲ್ಲ ಸರ್. ಅಲ್ಲ ಬರೀ 5 ವರ್ಷದಲ್ಲಿ ಅವ್ರು 60 ವರ್ಷದಲ್ಲಿ ಇದ್ರಲ್ಲ, ಇನ್ನೊಂದು ಚಾನ್ಸ್ ಕೊಡ್ಬೋದಲ್ಲ ಅಂತ. ಚಾನ್ಸ್ ಕೊಡಕ್ ನಮಗೂ ಆಸೆ. 15 ಲಕ್ಷ ದುಡ್ಡು ಹಾಕ್ತೀನಿ ಅಂತ ಯಾಕೆ ಸುಳ್ಳು ಹೇಳ್ಬೇಕು? 5 ವರ್ಷಕ್ಕೆ ಮಾಡ್ಲಿಲ್ಲ ಅಂತ ಗೊತ್ತಾಯ್ತು ನಮಗೆ. ಯಾವಾಗ ಮಾಡೋದವರು? ಇವ್ರಿಗೆ ಕಿತ್ತಾಡ್ಕೊಂಡು ಏನು ಮಾಡವ? ಜೀವನ ಭಾಳ ಕಷ್ಟ ಆಗೈತೆ ಸರ್. ಇವರು ಆ ದುಡ್ಡನ್ನ ಎಲೆಕ್ಷನ್ಗೆ ಚೆಲ್ಲ ಮೊದಲು ಎಲ್ಲ ಬಡವ್ರಿಗೆ ಹಚ್ಬಿಡ್ಲಿ ದುಡ್ಡನ್ನ. ಸೆಂಟ್ರಲ್ BJPನೇ ಬರೋದು ಅನ್ನಿಸುತ್ತೆ ಈ ಸರಿ. ನಿಮ್ದು ಯಾವ ಕಡೆ ಸಪೋರ್ಟ್? ನಮ್ದು BJP ಕಡೆ ಈ ಸರಿ. ವರ್ಷ JDS ಕಡೆ ಇದ್ದೋ, ಈ ಸರಿ BJPಗೆ ಆಗ್ತಿದೆ. BJP ಕಡೆ ಏನಕ್ಕೆ ಅಂತ? ಏನೋ ನಮ್ಮ ಮೋದಿಯವರು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅಂತ. ರಾಹುಲ್ ಗಾಂಧಿದು ಏನೋ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ BJPಗೆ ಹಾಕಕ್ಕೆ ಇದೀವಿ. ಎಲೆಕ್ಷನ್ ಅಂದರೆ ಹುಡುಗಾಡಿಕೆ ಎಲೆಕ್ಷನ್ ಆಗ್ಬಿಟ್ಟಿದೆ. ಒಳ್ಳೆ ವ್ಯಕ್ತಿಗಳಿಲ್ಲ ನಮ್ಮ ದೇಶಕ್ಕೆ. ಒಳ್ಳೆ ವ್ಯಕ್ತಿ ಬೇಕು. ಒಳ್ಳೆ ವ್ಯಕ್ತಿ ಅಂದರೆ ಇವಾಗ ಇರೋದೇ ಇವರು ಯಾರೋ ಪ್ರಧಾನಿಗಳು. ಅವ್ರು ಬಿಟ್ಟರೆ ನೋಡಿದೆ ಅವ್ರ ಸಂಸಾರನೇ ಪೂರ್ತಿ ಹೋಯ್ತಾ ಇದೆ. ಒಳ್ಳೆ ದೇವೇಗೌಡರು ಸಂಸಾರ, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ತಾಯಿ. ಮೈಸೂರಲ್ಲಿ ನಿಮಗೆ ಯಾವ್ದು ಬಂದ್ರೆ ಕೆಲಸ ಮಾಡುತ್ತೆ? ನಮಗೆ BJP ಬೇಕು. ಮೈಸೂರಲ್ಲಿ ಪ್ರಧಾನಮಂತ್ರಿಗಳು ಅವ್ರು ಮೋದಿ ಅವರು ಬರಬೇಕು. ಮೋದಿನ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ ಬೇಡ ನಮಗೆ. ಪಾಪ ಇನ್ನೂ ಹುಡುಗ, ಅದು ಇನ್ನೂ ಬೆಳವಣಿಗೆ ಇಲ್ಲ. ಬೇಕು ಮೋದಿ ಬೇಕು. ಮೋದಿ ಇದ್ರೆ ಸಾಕು. ಇವತ್ತುವರೆಗೂ ಏನು ಮಾಡಿದ್ದಾರೆ ಅದು ಕರೆಕ್ಟಾಗಿದೆ. ಏನೇಳಿ ಇವತ್ತುವರೆಗೂ ಏನು ಮಾಡಿದ್ದಾರೆ? ಯಾವುದೋ ಒಂದು ದೇಶದಿಂದ ಸಾಲ ತಂದಿಲ್ಲ.
ಬೇರೆ ಏನು ಮಾಡಿಲ್ಲ. ಸಾಕು, ಈ ರೀತಿ ಇರಬೇಕು. ನಮಗೆ ಮೋದಿ ಬರ್ಬೇಕು ಸರ್. ನಮಗೆ ಮೋದಿ ಬಂದ್ರೆ ಅನುಕೂಲ ಆಗುತ್ತೆ ಸರ್. ನಮಗೆ ಮೋದಿನ ಅಥವಾ ಇಲ್ಲಿ ಕ್ಯಾಂಡಿಡೇಟ್ ನೋಡ್ತೀರಾ, ಸೆಂಟ್ರಲ್ ನೋಡ್ತೀರಾ? ಸರ್ ನಾವು ಮೋದಿ ನೋಡ್ಕೊಂಡು ಇಲ್ಲಿ ಕ್ಯಾಂಡಿಡೇಟ್ ನೋಡ್ತೀವಿ ಸರ್. ಆಗ್ತೀವಿ ಸರ್. ಅಷ್ಟೇ, ಮೋದಿ ಇಂಪಾರ್ಟೆಂಟ್. ಮೋದಿ ಇಂಪಾರ್ಟೆಂಟ್ ಸರ್. ಮೋದಿ ಬೇಕು ನಮಗೆ. ರಾಹುಲ್ ಗಾಂಧಿ ಬೇಡ ಸರ್. ನಮಗೆ ಮೋದಿನೇ ಲೈಫ್ ಲಾಂಗ್ ಬೇಡ. ನಮಗೆ ಲೈಫ್ ಲಾಂಗ್ ಮೋದಿ ಬೇಕು. ಮೋದಿ ಬೇಕು ಸರ್. ಲೈಫ್ ಲಾಂಗ್. ಇಲ್ಲಿ ಕ್ಯಾಂಡಿಡೇಟ್ ಬಿಜೆಪಿನೇ. ಹೌದು ಸರ್, ಬಿಜೆಪಿ ಸರ್. 100% ಬಿಜೆಪಿ ಸರ್. ಯಾಕೆ ಅಂತಂದ್ರೆ ಅವ್ರು ಮಾಡಿದ ಬೇಕಷ್ಟು ಘನಕಾರ್ಯಗಳು ಮಾಡಿದ್ದಾರೆ ಸರ್. ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರು. ಅಲ್ಲ, ಈ ಸಲ ಅವ್ರು ರಾಹುಲ್ ಗಾಂಧಿ ಕೊಟ್ಟರೆ ಮಾಡ್ಬೋದಲ್ಲ? ಇಲ್ಲ, ಬೇಡ ಸರ್. ನಮಗೆ ರಾಹುಲ್ ಗಾಂಧಿ ಬೇಡ ಸರ್. ನಮಗೆ ಮೋದಿನೇ ಮಾಡ್ತಾರೆ. ಮೋದಿ ಬೇಕು ಸರ್. 100% ಮೋದಿ ಬೇಕು ಸರ್. ನಮಗೆ ಸರ್ ಚೆನ್ನಾಗಿದೆ. ಸೆಂಟ್ರಲಲ್ಲಿ ನಮಗೆ PM ಬಂದ್ರೇ ಒಳ್ಳೇದು. ಮೋದಿಯವರು ಬರಬೇಕು. ಮೈಸೂರಲ್ಲಿ ಯಾರಿದ್ದಾರೆ ಸರ್? ಯಾರು ಒಳ್ಳೆ ಕೆಲಸ ಮಾಡೋಂಥವ್ರು ಬರಬೇಕು. ಅದೇ ಒಳ್ಳೆ ಕೆಲಸ ಅಂದ್ರೆ ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ ಬಂದ್ರೇ ಒಳ್ಳೇದು. ಮೈಸೂರು ಬಿಜೆಪಿ, ಸೆಂಟ್ರಲ್ ಬಿಜೆಪಿ ಅಂತ ಬಂದರೆ ಒಳ್ಳೇದು ಸರ್.